ಇವಾಗ ಮೊನ್ನೆ ಒಂದ್ ವಿಡಿಯೋ ಹಾಕಿದೆ, ಇಲಿ ಕೇಕ್ ತಿಂದ್ರೆ ಇಲಿಗಳು ಈ ತರ ಸಾಯ್ತವೆ, ಇಲಿ ಕೇಕ್ ನ ಈ ತರ ತಂದಿಡ್ಬೇಕು ಅಂತೆಲ್ಲ ಒಂದಷ್ಟು ವಿಡಿಯೋ ಮಾಡಾಕಿದೆ. ಅದ್ರಲ್ಲಿ ಒಂದು ಇನ್ಫಾರ್ಮೇಶನ್ ಕೂಡ ಕೇಳಿದೆ, ಕೊಟ್ಟಿದ್ದೆ. ಬಟ್ ಅದ್ರಲ್ಲಿ ಏನು ಅಂತಂದ್ರೆ ಕೆಲವ್ರಿಗೆ ಅರ್ಥ ಆಗದೆ ಇರೋದು ಎಲ್ಲಿ ಸಿಗುತ್ತೆ ಮತ್ತೆ ಎಲ್ಲಿ ತರಬೇಕು ಮತ್ತೆ ಯಾವ ತರ ಇಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಅಂದ್ರೆ ಈಗ ಇಲಿ ಕೇಕು ಸಿಗುವಂತ ಅಂಗಡಿಗಳು, ದಿನಸಿ ಅಂಗಡಿಗಳು, ಇಲ್ಲ ಅಂತಂದ್ರೆ ನಿಮ್ಗೆ ಕೆಲವು ಪಶು ಮೆಡಿಕಲ್ ಸಿಗುತ್ತೆ, ಕೆಲವು ಮೆಡಿಕಲ್ ಅಲ್ಲೂ ಸಿಗುತ್ತೆ. ಮತ್ತೆ ಜಾಸ್ತಿ ಅಂತಂದ್ರೆ ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ, ದಿನಸಿ ಅಂಗಡಿಗಳಲ್ಲಿ ಇದ್ದೇ ಇರುತ್ತೆ. ಇಲಿ ಕೇಕ್ ಬಂದು ನೀವು ದುಡ್ಡು ಕೊಟ್ಟಂಗೆ ಅಂದ್ರೆ ಕಾಸಕ್ಕೆ ತಕ್ಕನ ಕಜ್ಜಾಯ ಅಂತಾರಲ್ಲ ಆ ತರ ನಿಮ್ಗೆ 20 ರೂಪಾಯಿಗೆ 2 ಪೀಸ್ ಬರುತ್ತೆ, ಇಲ್ಲ 50 ರೂಪಾಯಿ ಬೇಕು ಅಂತಂದ್ರೆ 6 ಪೀಸ್ ಬರುತ್ತೆ. ನೀವು ಯಾವ ತರ ತಗೋತೀರಾ ಆ ತರ 6 ಪೀಸು 8 ಪೀಸು ಈ ತರ ಎಲ್ಲ ಬರುತ್ತೆ. ಇಲಿ ಕೇಕು ನಿಮ್ಗೆ ಬೇಕಾದಂಗೆ ಸಿಗುತ್ತೆ. ಬಟ್ ಅದನ್ನ ತಂದು ನೀವು ಯಾವ್ದಕ್ಕೂ ಮಿಕ್ಸ್ ಮಾಡ್ಬೇಕಾ ಅದು ಇದು ಅಂತ ಕೇಳೋದಾಯ್ತು ಅಂದ್ರೆ ಅದಕ್ಕೆ ಮಿಕ್ಸ್ ಮಾಡೋದೇನು ಇಲ್ಲ. ನಿಮ್ಮ ಹತ್ರ ಕೋಳಿಗಳೆಲ್ಲ ಒಳಿ ಕೊಡದಾದ್ಮೇಲೆ ನೀವು ಒಂದ್ ಸೈಡ್ ಅಲ್ಲಿ ಪೀಡ್ಸ್ ಆಗ್ಲಿಲ್ಲ ಅಂತಂದ್ರೆ ಏನಾದ್ರು ತಿನ್ನೋ ಐಟಮ್ಸ್ ಗಳಿರ್ತಾವಲ್ಲ ಅದ್ರ ಪಕ್ಕ ಇಡೋದು ಸಾಕು. ಅಂದ್ರೆ ಈ ಕೋಳಿ ಹೋಗಿ ತಿನ್ಕೊಬಿಡುತ್ತೆ ಹಾಗೆ ಹೀಗೆ ಅಂತ ಅನ್ಕೋಬಹುದು. ಕೋಳಿ ಮುಡ್ತಾ ಇರೋ ಜಾಗಕ್ಕೆ ಇಟ್ಕೊಳ್ಳಿ ನೀವು, ಪ್ರಾಣಿ ಪಕ್ಷಿಗಳು ತಿಂದೇ ಇರೋ ಜಾಗಕ್ಕೆ. ಆಮೇಲೆ ಇನ್ನೂ ತುಂಬಾ ಜನ ಕೇಳಿರೋದೇನಪ್ಪ ಅಂತಂದ್ರೆ ಯಜ್ಞಗಳೈತಿ, ಯಜ್ಞಗಳು ಸಾಯ್ತಾ ಅಂತ. ಎನಿವನ್ ಯಜ್ಞ ಆಗ್ಲಿ ಇಲಿ ಆಗ್ಲಿ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ಆಟೋಮೆಟಿಕ್ ಇದೊಂಥರ ಬಿಸ್ಕೆಟ್ ಇದ್ದಂಗೆ ಎಲ್ಲಾ ತಿನ್ನುತ್ತೆ. ಅಂದ್ರೆ ನಿಮ್ಗೆ ಅದು ಇದು ಮಿಕ್ಸ್ ಮಾಡ್ಕೊಡ್ಬೇಕು ಅನ್ನೋದೇನಿಲ್ಲ, ಚೆನ್ನಾಗೇ ತಿನ್ನುತ್ತೆ. ಇಲಿ ಕೇಕು ಇಲ್ಲಿ ಕಾಣಿಸ್ತಿದೆ ನೋಡಿ, ಅದು ಪೂರ್ತಿ ಕೇಕ್ ಕಳಾಕ್ಬಿಟ್ಟಿದೀನಿ. ಒಳಗಡೆ ಯಾವ ತರ ಇರುತ್ತೆ ಮತ್ತೆ ಪ್ರತಿಯೊಂದು ಅದ್ರಲ್ಲೇ ಐತೆ ನೋಡ್ಕೊಳ್ಳಿ. ಇದನ್ನ ತಗೊಂಡೋಗಿ ಮುರ್ಕೊಂಡು ಅದನ್ನ ಮುರಿಬೇಕು. ಅದು ಮುರಿದ್ರೆ 6 ಪೀಸು 8 ಪೀಸು ಈ ತರ ಸಣ್ಣ ಸಣ್ಣ ಒಂದೊಂದು ಪೀಸ್ ಆಗುತ್ತೆ, ಒಂದೊಂದು ಕೇಕ್ ತರ ಆಗುತ್ತೆ. ಅದನ್ನ ತಗೊಂಡೋಗಿ ಎಲ್ಲೆಲ್ಲಿ ಇಲಿಗಳು ಬರ್ತವೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಮಾಡಿರ್ತವೆ ಅಂದ್ರೆ ಇಲಿಗಳು ಎಲ್ಲೆಲ್ಲಿ ಇರ್ತವೆ, ಪೀಡ್ಸನ್ ಮೂಟೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ರಾಗಿ ಮೂಟೆ ಆಗ್ಲಿಲ್ಲ ಅಂತಂದ್ರೆ ಅದೆಲ್ಲಾರ ಗೂಡ್ ಕಟ್ಕೊಂಡಿರೋ ಜಾಗ ಆಗ್ಲಿ ನಿಮ್ಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಇಲಿಗಳು ಜಾಸ್ತಿ ಓಡಾಡೋದು ನಿಮ್ಗೆ ಎಲ್ಲಿ ಕಾಣಿಸ್ತದ ಅಲ್ಲಿ ಹಾಕ್ಬಿಟ್ಟು ಇವಾಗ ನೈಟ್ ಹಾಕ್ಬಿಡಿ, ಬೆಳಿಗ್ಗೆ ಹೊತ್ತು ಕೋಳಿ ಬಿಡೋಷ್ಟಲ್ಲ ಅದೇನಾರ ತಿಂದಿಲ್ಲ ಅಂದ್ರೆ ಎತ್ ಮಾಡಿ ಆಲ್ಮೋಸ್ಟ್ ಎಲ್ಲ ತಿನ್ಕೊಂಡಿರ್ತಾವೆ. ಇತ್ತು ಅಂತಂದ್ರೆ ಒಂದು ಬಿಡ್ದಂಗೆ ಆಮೇಲೆ ಒಂದ್ 2 ದಿನ ಆದ್ಮೇಲೆ ಸಾಯೋದು. ಡೈರೆಕ್ಟ್ ಒಂದೇ ದಿನ ಸಾಯಲ್ಲ, 2 ದಿನ ಆಗ್ಲೇಬೇಕು. 2 ದಿನ ಆದ್ಮೇಲೆ ಖಂಡಿತ ಸಾಯ್ತಾವ್ ಫ್ರೆಂಡ್ಸ್. ಅದು ಸತ್ತೋದಾದ್ಮೇಲೆ ನೀವು ತಂದು ಅದನ್ನ ತುಂಡಿ ಎಲ್ಲಾರ ಎಸ್ಬಿಡಿ. ಸುಮ್ನೆ ಆಮೇಲೆ ಕೋಳಿ ತಿಂತು ಅಂದ್ರೆ ಇಲಿಗಳ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ. ತಿನ್ನಲ್ಲ ಅಂತ ಕೆಲವರು ಅನ್ಕೊಂಡಿರ್ಬೋದು. ಕೆಲವು ಕೋಳಿಗಳು ಎತ್ಕೊಂಡು ಓಡಾಡ್ಕೊಂಡು ತಿನ್ನಕ್ಕೂ ಕೆಲವು ಕೋಳಿಗಳು ಏಸಕ್ಕಿಲ್ಲ, ಅಂದ್ರೆ ತಿಂತಾ ಇರ್ತಾವ ಸುಮ್ನೆ ತಿನ್ನೋದಿಯ. ಅದಕ್ಕೋಸ್ಕರ ಅದನ್ನ ದೂರ ಇಟ್ಕೊಳ್ಳಿ ಫ್ರೆಂಡ್ಸ್.